ರಾಜ್ಯ ಬಿಜೆಪಿಯಲ್ಲೀಗ ಬಣಗಳ ಬಡಿದಾಟದ ಸ್ವರೂಪವನ್ನ ಯಾರಿಗೂ ಊಹಿಸೋಕೂ ಆಗ್ತಿಲ್ಲ. ಕಮಲ ಮನೆಯ ಜ್ವಾಲೆಯನ್ನ ಯಾರಿಗೂ ಅಳೆಯೋಕೂ ಸಾಧ್ಯವಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ರೆಬೆಲ್ಸ್ ಟೀಮ್ ಬೆಂಕಿಯುಗುಳಿತಿದೆ. ಚಕ್ರವ್ಯೂಹದ ಮೇಲೆ ಚಕ್ರವ್ಯೂಹ ತಯಾರಾಗ್ತಿದೆ. ಹೀಗಾಗಿ ವಿಜೇಂದ್ರಗೆ ಈಗ ದೊಡ್ಡ ಆಘಾತವೇ ಎದುರಾಗಿದೆ. ಯಾಕಂದ್ರೆ ವಿಜೇಂದ್ರ ವಿರುದ್ಧ ಈಗ ನವಗ್ರಹಗಳು ಒಂದಾಗಿದ್ದು ಪದತ್ಯಾಗಕ್ಕೆ ಭರ್ಜರಿ ಪ್ಲಾನ್ ನಡೀತಿದೆ. ಒಂದಾದ ನವಗ್ರಹ ವಿಜೇಂದ್ರ ಪದತ್ಯಾಗ ಫಿಕ್ಸ್. ಎಸ್, ರಾಜ್ಯ ಬಿಜೆಪಿಯಲ್ಲಿ ಹೊಂದಾಣಿಕೆ ರಾಜಕಾರಣ ನಡೆಯುತ್ತಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಜೊತೆಗೆ ರಾಜ್ಯದ ಕೆಲವು ನಾಯಕರು ಹೊಂದಾಣಿಕೆ ಮಾಡಿಕೊಂಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರೀಕ್ಷಿತ ಪ್ರಮಾಣದಲ್ಲಿ ಹೋರಾಟ ನಡೆಯುತ್ತಿಲ್ಲ. ವಿಜೇಂದ್ರ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ, ತಮ್ಮ ಆಪ್ತರನ್ನಷ್ಟೇ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ನಡೆಸುತ್ತಿದ್ದಾರೆ ಅಂತ ಹೈಕಮಾಂಡ್ಗೆ ರೆಬೆಲ್ ಟೀಮ್ ದೂರು ನೀಡಿದೆ. ವಿಜೇಂದ್ರರನ್ನ ತೆಗೆದುಹಾಕಲು ಏನೆಲ್ಲ ಪ್ರಯತ್ನ ಮಾಡಬೇಕೋ ಅದೆಲ್ಲವೂ ಈಗ ರಾಷ್ಟ್ರ ರಾಜಧಾನಿಯಲ್ಲಿ ನಡೆಯುತ್ತಿದೆ. ವಿಜೇಂದ್ರ ವಿರುದ್ಧ ಒಂದು ರೀತಿ ನವಗ್ರಹಗಳೇ ಒಂದಾದಂತೆ ರೆಬೆಲ್ ಟೀಮ್ ಒಟ್ಟಿಗೆ ಹೋರಾಟ ನಡೆಸಿದೆ. ಹಾಗಾದ್ರೆ ಏನಿದು ನವಗ್ರಹದ ಸ್ಟ್ರಾಟಜಿ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ನವಗ್ರಹ ನಂಬರ್ 1, ಬಸವನಗೌಡ ಪಾಟೀಲ್ ಯತ್ನಾಳ್. ಎಸ್, ಬಿವೈ ವಿಜಯೇಂದ್ರ 2023 ನವೆಂಬರ್ 10 ರಾಜ್ಯ ಬಿಜೆಪಿಗೆ ಸಾರಥಿಯಾಗಿ ಆಯ್ಕೆಯಾಗಿದ್ರು. ರಾಜ್ಯ ರಾಜಕಾರಣದ ಲೆಕ್ಕಾಚಾರ ಹಾಕಿ ಖುದ್ದು ಹೈಕಮಾಂಡ್ ನಾಯಕರೇ ವಿಜಯೇಂದ್ರಗೆ ಈ ಸ್ಥಾನ ನೀಡಿದ್ದಾರೆ. ಆದರೆ ಆ ದಿನದಿಂದಲೂ ಬಿಜೆಪಿಯ ಹಿರಿಯ ಶಾಸಕ ಬಸವನಗೌಡ ಯತ್ನಾಳ್ ಮಾತ್ರ ವಿಜಯೇಂದ್ರ ವಿರುದ್ಧ ಬೆಂಕಿ ಉಗುಳುತ್ತಲೇ ಇದ್ದಾರೆ. ವಿಜಯೇಂದ್ರ ಅಧ್ಯಕ್ಷ ಆಗೋಕೆ ನಾಲಾಯಕ್, ಯಡಿಯೂರಪ್ಪ ಭ್ರಷ್ಟಾಚಾರದ ಪಿತಾಮಹ ಅಂತ ಕಿಡಿಕಾರುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ವಿಜಯೇಂದ್ರ ವಿರುದ್ಧ ಅಪಪ್ರಚಾರ ಮಾಡಿ ತಾವೇ ಮೇಲು ಅನ್ನೋದನ್ನ ತೋರ್ಪಡಿಸುತ್ತಿದೆ. ಅಲ್ಲದೆ ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೆ ಸ್ಪರ್ಧೆ ಮಾಡೋದಕ್ಕೂ ಯತ್ನಾಳ್ ರೆಡಿಯಾಗಿಬಿಟ್ಟಿದ್ದಾರೆ. ನವಗ್ರಹ ನಂಬರ್ 2, ರಮೇಶ್ ಜಾರಕಿಹೊಳಿ. ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿರುವುದನ್ನ ಬೆಳಗಾವಿಯ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಕೂಡ ಒಪ್ಪಿಕೊಂಡಿಲ್ಲ. ಇದೇ ಕಾರಣಕ್ಕಾಗಿಯೇ ವಿಜೇಂದ್ರ ವಿರುದ್ಧ ಬೆಂಕಿ ಉಗುಳುತ್ತಿರುವ ಯತ್ನಾಳ್ಗೆ ರಮೇಶ್ ಜಾರಕಿಹೊಳಿ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ವಿಜೇಂದ್ರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸುತ್ತಿದ್ದಾರೆ. ವಿಜೇಂದ್ರ, ನೀನು ಇನ್ನೂ ಬಚ್ಚ ಇದ್ದೀಯಾ? ರಾಜ್ಯಾಧ್ಯಕ್ಷ ಆಗುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಯಡಿಯೂರಪ್ಪ ಬಗ್ಗೆ ನನಗೆ ಈಗಲೂ ಗೌರವವಿದೆ. ಆ ಗೌರವದಿಂದ ಮಾತನಾಡಿಲ್ಲ. ಈಗಲೂ ಯಡಿಯೂರಪ್ಪ ನಮ್ಮ ನಾಯಕರಿದ್ದಾರೆ ಅಂತ ಹೇಳುತ್ತಲೇ ವಿಜೇಂದ್ರಗೆ ಪಂಚ್ ಕೊಟ್ಟಿದ್ದಾರೆ. ಸದ್ಯ ದೆಹಲಿಗೂ ತೆರಳಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದು ವಿಜೇಂದ್ರ ವಿರುದ್ಧ ದೂರು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಭೇಟಿ ಮೀಟಿಂಗ್ ರಾತ್ರಿ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ ಮನವಿ ಮಾಡಿಬಿಟ್ರೆ ಅವ್ರ ಕೊನೆಯ ತೀರ್ಮಾನ ಏನು ತಗೊಂತಾರ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ನಾವು ಬಿಚ್ಚಿಡ್ತೀವಿ ಹೈಕಮಾಂಡ್ ಮುಂದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಏನ್ ಬಿಚ್ಚಿಡ್ತೀವಿ? ಅವ್ರು ನಾ ಯತ್ನ ಕೇಳಿ ನಮಗೆ ಇಲ್ಲ, ಯತ್ನಾಳ್ ಹೇಳ್ತಾರೆ, ಅವ್ರ ಬಾಯಿ ಕೇಳಿ ಒಳ್ಳೇದು. ನವಗ್ರಹ ನಂಬರ್ 3, MLC ಸಿಟಿ ರವಿ. ಬಸವನಗೌಡ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಬಳಿಕ ವಿಜೇಂದ್ರ ವಿರುದ್ಧ ಸಮರ ಸಾರಿದ್ದು ಸಿಟಿ ರವಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಲು ಹೊಂದಾಣಿಕೆ ರಾಜಕಾರಣ ನಡೆದಿದೆ ಅಂತ ಸಿಟಿ ರವಿ ಬಾಂಬ್ ಹಾಕಿದ್ದು ಇದೆ. ಇದೇ ಕಾರಣವನ್ನ ಮುಂದಿಟ್ಕೊಂಡು ವಿಜೇಂದ್ರ ವಿರೋಧಿ ಬಣಕ್ಕೆ ಸಿಟಿ ರವಿ ಸಾಥ್ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ಬೆಲೆ ಕೊಡ್ತಿಲ್ಲ ಅಂತಲೂ ಸಿಟಿ ರವಿ ಆರೋಪಿಸುತ್ತಲೇ ಇದ್ದಾರೆ. ನವಗ್ರಹ ನಂಬರ್ 4, ಮಾಜಿ ಸಚಿವ ಅರವಿಂದ ಲಿಂಬಾವಳಿ. ಬಿಜೆಪಿಯ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಕೂಡ ವಿಜೇಂದ್ರ ವಿರುದ್ಧ ಯುದ್ಧ ಸಾರಿದ್ದಾರೆ. ಕಳೆದ ವಾರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿಯಾಗಿ ವಿಜೇಂದ್ರ ವಿರುದ್ಧ ದೂರು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಕೂಡಲೇ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕು, ಇಲ್ಲದಿದ್ರೆ ಮುಂದೆ ನಡೆಯುವ ಬಿಜೆಪಿ ಅಧ್ಯಕ್ಷ ಚುನಾವಣೆಯಲ್ಲಿ ನಾವು ಅಭ್ಯರ್ಥಿ ಕಣಕ್ಕಿಳಿಸೋದು ಶತಸಿದ್ಧ ಅಂತ ಹೈಕಮಾಂಡ್ ಮುಂದೆ ಖಡಕ್ಕಾಗಿ ಹೇಳಿದ್ದಾರೆ. ಅಲ್ಲದೆ ವರಿಷ್ಠರು ಕೂಡಲೇ ಮಧ್ಯಪ್ರವೇಶಿಸಿ ಸಮಸ್ಯೆ ಪರಿಹರಿಸಬೇಕಿದೆ. ಇಲ್ಲದೆ ಹೋದ್ರೆ ಕೇಸರಿ ಮನೆಯೊಳಗಿನ ಭಿನ್ನಮತ ಮತ್ತಷ್ಟು ತೀವ್ರ ಸ್ವರೂಪ ಪಡೆಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಲಿಂಬಾವಳಿ ಹೇಳಿದ್ದಾರೆ. ನವಗ್ರಹ ನಂಬರ್ 5, ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರ ಸಂಸದ ಹಾಗೂ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ವಿಜೇಂದ್ರ ವಿರುದ್ಧ ಆರೋಪಗಳ ಸುರಿಮಳೆ ಗೆದ್ದಿದ್ದಾರೆ. ವಿಜೇಂದ್ರ ಹಿರಿಯ ನಾಯಕರ ಅಭಿಪ್ರಾಯ ಕೇಳ್ತಿಲ್ಲ, ತಮ್ಮ ಮನಸ್ಸಿಗೆ ಬಂದವರು ಮತ್ತು ತಮ್ಮ ವಿರುದ್ಧ ಕೆಲಸ ಮಾಡಿದವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡುತ್ತಿದ್ದಾರೆ ಅಂತ ಸುಧಾಕರ್ ಬಹಿರಂಗವಾಗಿಯೇ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಎಲ್ಲವನ್ನ ಬಿಚ್ಚಿಡ್ತೀನಿ ಅನ್ನೋ ಮಾತಾಡಿದ್ದು ರಾಜ್ಯ ಬಿಜೆಪಿಯಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ. ನವಗ್ರಹ ನಂಬರ್ 6, ಗಡಿನಾಡಿನ ನಾಯಕ ಬಿ ಶ್ರೀರಾಮುಲು.
ಯತ್ನಾಳ್ ನೇತೃತ್ವದ ರೆಬೆಲ್ ಟೀಮ್ ದಿನ ಕಳೆದಂತೆ ಬೆಳೆಯುತ್ತಲೇ ಸಾಗಿದೆ. ಸದ್ಯ ಈ ರೆಬೆಲ್ ಲಿಸ್ಟ್ಗೆ ಗಡಿನಾಡಿನ ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ ಬಿ ಶ್ರೀರಾಮುಲು ಸೇರ್ಪಡೆಯಾಗಿದ್ದಾರೆ. ಆಪ್ತ ಸ್ನೇಹಿತ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನಡುವಿನ ಮುಸುಕಿನ ಗುದ್ದಾಟದಿಂದ ಬೇಸತ್ತು ಬಹಿರಂಗವಾಗಿಯೇ ಸಿಡಿದೆದ್ದಿದ್ರು. ಸಂಡೂರು ಬೈ ಎಲೆಕ್ಷನ್ ಸೋಲನ್ನ ನನ್ನ ತಲೆಗೆ ಕಟ್ಟುತ್ತಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಹೈಕಮಾಂಡ್ ನಾಯಕರು ಯಾವುದೇ ಮಾತಾಡ್ತಿಲ್ಲ, ವಾರ್ನಿಂಗ್ ಮಾಡೋದಕ್ಕೂ ಮುಂದಾಗ್ತಿಲ್ಲ. ಪಕ್ಷಕ್ಕಾಗಿ ದುಡಿದವರನ್ನ ಕಡೆಗಣಿಸಲಾಗ್ತಿದೆ. ಇದು ನನಗೆ ಬೇಸರ ತರಿಸಿದೆ. ಹೀಗೆ ಮುಂದುವರೆದ್ರೆ ನಾನು ಪಕ್ಷ ಬಿಡೋದಕ್ಕೂ ರೆಡಿ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಇದು ವಿಜೇಂದ್ರಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ನವಗ್ರಹ ನಂಬರ್ 7 ಮಾಜಿ ಸಂಸದ ಪ್ರತಾಪ್ ಸಿಂಹ. ಮೈಸೂರು ಕೊಡಗು ಕ್ಷೇತ್ರದ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಈಗ ರೆಬೆಲ್ ಬಣಕ್ಕೆ ಬಲ ತುಂಬಿದ್ದಾರೆ. ಅಪ್ಪಟ ಪ್ರಧಾನಿ ಮೋದಿ ಅಭಿಮಾನಿಯಾಗಿರುವ ಪ್ರತಾಪ್ ಸಿಂಹ ನಾನು ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿಕೊಳ್ತಿದ್ದು, ಆದ್ರೀಗ ಆ ಸಾಮಾನ್ಯ ಕಾರ್ಯಕರ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ. ವಕ್ಫ್ ವಿರುದ್ಧ ರೆಬೆಲ್ ಟೀಮ್ ಕೈಗೊಂಡಿದ್ದ ಹೋರಾಟಕ್ಕೆ ಪ್ರತಾಪ್ ಸಿಂಹ ಸಾಥ್ ನೀಡುವ ಮೂಲಕ ವಿಜೇಂದ್ರ ವಿರುದ್ಧ ಸಮರ ಸಾರಿದ್ರು. ನವಗ್ರಹ ನಂಬರ್ 8 ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ. ವಿಜೇಂದ್ರ ವಿರುದ್ಧ ಉಂಟಾಗಿರುವ ರೆಬೆಲ್ ಟೀಮ್ನಲ್ಲಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಪಾತ್ರ ದೊಡ್ಡದಿದೆ. ಯಾಕಂದ್ರೆ ಬಂಡೆತ್ತಿರುವ ನಾಯಕರ ರಹಸ್ಯ ಮೀಟಿಂಗ್ಗೆ ಜಾಗ ನೀಡಿದ್ದು ಇದೇ ಕುಮಾರ್ ಬಂಗಾರಪ್ಪ. ಅಂದ್ರೆ ರೆಬೆಲ್ ಮೀಟಿಂಗ್ ನಡೆದಿದ್ದು ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ. ಹೌದು, ವಕ್ಫ್ ವಿರುದ್ಧದ ಹೋರಾಟದ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರ ಬೆಂಗಳೂರು ನಿವಾಸದಲ್ಲಿ ರೆಬೆಲ್ಸ್ ಮೀಟಿಂಗ್ ಮಾಡಿದ್ರು. ಅಲ್ಲದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೆ ರೆಬೆಲ್ ಟೀಮ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆ ಈ ಮೀಟಿಂಗ್ನಲ್ಲೂ ಚರ್ಚೆಯಾಗಿದೆ ಎನ್ನಲಾಗ್ತಿದೆ. ಅಲ್ಲದೆ ಈಗ ದೆಹಲಿಗೂ ಕುಮಾರ್ ಬಂಗಾರಪ್ಪ ಹಾರಿದ್ದು ವಿಜೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ನವಗ್ರಹ ನಂಬರ್ 9 ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್. ದಾವಣಗೆರೆ ಜಿಲ್ಲಾ ಬಿಜೆಪಿ ಒಡೆದ ಮನೆಯಾಗಿದೆ. ಚುನಾವಣೆಯಲ್ಲಿ ರಾಜ್ಯ ಮಟ್ಟದ ಕೆಲವು ನಾಯಕರು ಬಂದು ಹೋದರು. ಅವರು ವಿಪರೀತ ನಾಟಕವಾಡಿದ್ದರಿಂದ ನಮಗೆ ಮಾತನಾಡಲು ಆಗಲಿಲ್ಲ ಅಂತ ಹೇಳುವ ಮೂಲಕ ಜಿಎಂ ಸಿದ್ದೇಶ್ವರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಒಟ್ನಲ್ಲಿ ವಿಜೇಂದ್ರ ವಿರುದ್ಧ ಈಗ ನವಗ್ರಹಗಳು ಒಂದಾಗಿದ್ದು, ಒಬ್ಬರಾದ ಮೇಲೆ ಒಬ್ಬರು ಹೈಕಮಾಂಡ್ಗೆ ದೂರು ನೀಡುತ್ತಿದ್ದಾರೆ. ವಿಜೇಂದ್ರರನ್ನ ಅಧ್ಯಕ್ಷ ಸ್ಥಾನದಿಂದ ಬದಲಿಸಬೇಕು ಅಂತ ಪಣತೊಟ್ಟು ದೆಹಲಿ ಪ್ರವಾಸ ಮಾಡ್ತಿದ್ದಾರೆ. ಇಷ್ಟೆಲ್ಲ ಸ್ಟ್ರಾಟಜಿ ಚಕ್ರವ್ಯೂಹವನ್ನ ವಿಜೇಂದ್ರ ಭೇದಿಸಿ ತಮ್ಮ ಕುರ್ಚಿ ಉಳಿಸಿಕೊಳ್ತಾರಾ? ಎಲ್ಲಾ ರೆಬಲ್ಸ್ ತಂತ್ರವನ್ನ ವಿಜೇಂದ್ರ ಮೆಟ್ಟಿ ನಿಲ್ಲುವಲ್ಲಿ ಯಶಸ್ವಿಯಾಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.